ಕನಸ್ನಾಗ ಬಂದಿತ್ತು ನೋಡ್ರಿ. ಯಾರು ಕನಸ್ನಾಗ ಬಂದಿದ್ರ ನೀವ ಬಂದಿದ್ರಿ ಅಂದ ಅವ್ರು ನಮ್ಗೆ. ನಾ ಯಾಕೆ ಬಂದೇವ್ ಮಾಡಿ ನಿನ್ ಕನಸ್ನಾಗ ಹೆಂಗ ಇಲ್ರಿ ಅಜ್ಜವ್ರ. ಬಸವ ಪುರಾಣ ನಡೆದದ ಸಮಗಾರ ಹಣ್ಣಯ್ಯನವರು ಅವತ್ತಿನ ಕಾಲಕ್ಕೆ ಒಂದು ದೊಡ್ಡ ಕ್ರಾಂತಿ ಐತೆ ಹೇಳ್ತೀನಿ ನಿಮ್ಗೆ. ಅಂತದೊಂದು ಪ್ರಸಂಗ ಬರ್ತದೆ. ಅದಕ್ಕೆ ನೀನು ಬಡವನಾದ್ರೂ ಅಡ್ಡಿಲ್ಲಪ್ಪ, ಅವತ್ತಿನ ದಿವಸ ನೀನು ಏನಾದ್ರೂ ಮಟ್ಟಕ್ಕೆ ಹೋಗಿ ಗುರುಗಳಿಗೆ ಅರ್ಪಣೆ ಮಾಡಂತ ತಿಳ್ಕೊಂಡು ಹೇಳಿದ್ದಕ್ಕೆ ಅವತ್ತಿನ ಕಾಲಕ್ಕೆ ಅವರು ತಮ್ಮ ತೊಡೆಯ ಚರ್ಮದ ಚಪ್ಪಲಿಗಳನ್ನ ಬಸವಣ್ಣನವ್ರಿಗೆ ಅರ್ಪಣೆ ಮಾಡಿದ್ರೆ ನಾವು ಬೆಳ್ಳಿ ಪಾದಕೆಯನ್ನು ಅರ್ಪಣೆ ಮಾಡ್ತೀವಿ ಅಂತ ತಿಳ್ಕೊಂಡು ಪುಸ್ತಕನ್ನ ಎಲ್ಲ ಮಂದಿ ಕೊಡ್ಕೊಂಡು ತಲೆ ಮೇಲೆ ತುಂಬಾ ಹೊಟ್ಟುಕೊಂಡು ಇವತ್ತು ತಗೊಂಡ್ಬಂದು ಬೆಳ್ಳಿ ಪಾದಕೆಯನ್ನು ಬಸವಣ್ಣನ ಪದಕ ಪಕ್ಕದೊಳಗಡೆ ಇಟ್ಟ. ನಾನು ಹೇಳ್ಬೇಕಾಗಿರುವಂತದ್ದು ಅವತ್ತು ನಡೆದಿತ್ತು. ಹೊಳ್ಳಿ ಇವತ್ತಿನ ಇಂಥ ಪ್ರಸಂಗಗಳು ನಡೀತಾವಂದ್ರೆ ಬಸವ ಪುರಾಣ ಏನು ಪರಿವರ್ತನೆ ಮಾಡ್ತದೆ ಅಂತಂದ್ರೆ, ದುಡ್ಕೊಂಡು ತಿನ್ನುವಂತಹ ವ್ಯಕ್ತಿ ಆತ. ಏನ್ ಬಾಳ ದೊಡ್ಡ ಮನಿ ಕಟ್ಕೊಂಡು ಸಿಕ್ಕಾಪಟ್ಟು ರೊಕ್ಕ ಇಟ್ಕೊಂಡಿಲ್ಲ. ದುಡ್ಕೊಂಡು ಪ್ರಸಾದ ಮಾಡುವಂತಹ ವ್ಯಕ್ತಿ ತಾನು ಬೆವರಿಸಿ ಸುರಿಸಿ ಬಂದಿರತಕ್ಕಂತಹ ಇದ್ರೊಳಗೆ ಅರ್ಧ ಕೆಜಿ ಬೆಳ್ಳಿ ಪಾದಕೆಯನ್ನು ಮಾಡಿಕೊಂಡು ಬಂದು ಅರ್ಪಣೆ ಮಾಡ್ತಾನಂದ್ರೆ ಇದಕ್ಕಿಂತ ದೊಡ್ಡದು ಇನ್ನೇನು ಪರಿವರ್ತನೆ ಕಾಣೋದು ಇಷ್ಟೆಲ್ಲ ಆಗ್ತದೆ. ಇಲ್ಲಿ 10,000 ಮಂದಿನ ಕೂಡಿದವರೆಲ್ಲರೂ ಬದಲಾಗಬೇಕು ಅಂತ ಏನಿಲ್ಲ. ಕೂಡದವ್ರು ಒಬ್ಬರು ಇಬ್ಬರು ಬದಲಾಗನ್ನು ಸಹಿತ ಬಸವ ಪುರಾಣ ಹಚ್ಚಿ ಸಾರ್ಥಕನ ಆಯ್ತಲ್ಲ. ಹಾಗಾಗಿ ಆ ಸಮಾಜದವ್ರಿಗೆ ಒಂದು ಜೋರಾಗಿ ಚಪ್ಪಾಳಿಯನ್ನು ಕಟ್ಟಬೇಕು, ಅದನ್ನ ಸಲ್ಲಿಸ್ಬೇಕು. ಅದ್ರ ಜೊತೆಗೆ ಅಲ್ಲಿ ಒಂಟು ರೋಡ್ ಸ್ಟಾಪ್ ಮಾಡ್ರಿ ಅವ್ರನ್ನ ದಯಮಾಡಿ. ಹಂಗೆ ಹೇಳಕ್ ಹೋಗ್ಬಿಡ್ರಿ, ಯಾಕಂದ್ರೆ ಇಲ್ಲಿ ಇನ್ನೊಂದಿಷ್ಟು ಲೀಲಾವದಾವ್, ಅದನ್ನ ಮುಗಿಸ್ಕೊಂಡು ಹೋಗ್ಬೇಕು ನೀವು. ಈ ಪರಂಪರೆ ಹಾಕ್ಬೇಡ್ರಪ್ಪ ಇನ್ಮೇಲೆ. ಯಾಕಂತಂದ್ರೆ ಇನ್ನು ವಿಶೇಷ ಕಾರ್ಯಕ್ರಮ ನಡೀತಾವ. 1ನೇ ತಾರೀಕಿನ ದಿವಸ ಇಲ್ಲಿ ಒಂದಿಷ್ಟು ಸೂಚನೆ ಅದಾವ. ಅವ್ರು ಈ ಪೂಜ್ಯರಿಗೆ ನೋಡ್ರಿ, ಅವತ್ತ ಕೇಳಿರಲ್ಲ ಪ್ರಸಂಗ. ಈಗ ಅವರು ನಿಜವಾಗ್ಲೂ ಬೆಳ್ಳಿ ಪಾದಕೆಯನ್ನು ಪೂಜ್ಯ ಗುರುಗಳಿಗೆ ಅರ್ಪಣೆ ಮಾಡಕತ್ತಾರ. ಅವ್ರಿಗೊಂದು ಚಪ್ಪಾಳಿ ಹೊಡೆದು ಮತ್ತೊಂದು ಧನ್ಯವಾದಗಳನ್ನು ಹೇಳಿ ಅವ್ರ ಮನೆಗೆ ಪರಮಾತ್ಮನ ಆಶೀರ್ವಾದ ನಿರಂತರವಾಗಿರಲಿ ಅಂತ ಹಾರೈಸಿ ಅವರು ಅದನ್ನು ಸ್ವೀಕಾರ ಮಾಡಿ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಪೂಜ್ಯರಲ್ಲಿ ವಿನಂತಿಸ್ಕೊಳ್ತಾರೆ. ವಿಜಯಪುರದಿಂದ ಅವ್ರ ಸಮಾಜದ ಎಲ್ಲ ದೈವದವ್ರು ಬಂದಾರ. ಅವರು ಒಂದು ಚಿಕ್ಕ ಸನ್ಮಾನವನ್ನು ಅವ್ರಿಗೆ ಮಾಡಬೇಕು. ಅವರು ಬಂದು ಅವ್ರ ಸನ್ಮಾನವನ್ನು ಮಾಡಬೇಕು. ಅದನ್ನು ಸಮಾಜದ ವಿಜಯಪುರ ಜಿಲ್ಲಾ ಅಧ್ಯಕ್ಷ ಕಮಿಟಿ ಹಾಗೂ ತಿಕೋಟ ತಾಲೂಕಾ ಅಧ್ಯಕ್ಷ ಕಮಿಟಿ ವತಿಯಿಂದ ಈಗ ಪಾದುಕೆಯನ್ನು ಮಾಡಿದಂತಹ ಶ್ರೀಕಾಂತ್ ಮಾರುತಿ ತದ್ದೇವಾಡಿ ಅವರ ಕುಟುಂಬಕ್ಕೆ ಈಗ ಸತ್ಕಾರ ಆಗ್ತಾ ಇದೆ. ಒಂದು ಜೋರಾದ ಚಪ್ಪಾಳೆ. ವಿಜಯಪುರ ಜಿಲ್ಲೆಯಿಂದ ಹಾಗೂ ತಿಕೋಟದಿಂದ ಆ ಸಮಾಜದ ಎಲ್ಲ ಬಂಧುಗಳು ಬಹಳ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಭಕ್ತಿಯಿಂದ ಅವರು ಪಾದುಕೆಗಳನ್ನು ತರುವಂತಹ ಈ ಭವ್ಯ ಮೆರವಣಿಗೆಯಲ್ಲಿ ಭಾಗವನ್ನು ವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಅನಂತ ಧನ್ಯವಾದಗಳು. ಅದರ ಜೊತೆ ನಮ್ಮ ಸಂಘದ ಸದ್ಭಕ್ತರು ಕೂಡ ಅವರಿಗೆ ಸತ್ಕಾರವನ್ನು ಮಾಡೋರಿದ್ದಾರೆ, ಬೇಗನೆ ಮಾಡಬೇಕು. ಅದೇ ರೀತಿ ಈ ಸಮಾಜದ ಅಧ್ಯಕ್ಷರು ಹಾಗೂ ತಿಕೋಟ ತಾಲೂಕಾ ಅಧ್ಯಕ್ಷರು, ವಿಜಯಪುರ ಜಿಲ್ಲಾ ಅಧ್ಯಕ್ಷರು ಪೂಜ್ಯರಿಗೂ ಕೂಡ ಸತ್ಕಾರವನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆಯವರಿದ್ದಾರೆ.
ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡಿ ಇಲ್ಲೊಂದು ಸೂಚನೆ ಅದಮ್ಮ. ಪೂಜೆ ಯಾವ ಹುಡ್ರು ಕುಂದರ್ಸಪ್ಪ ಅವ್ರನ್ನ ಕೊಡು.